ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಬಿಜೆಪಿಯಲ್ಲಿ. ಈಗಾಗಲೇ ಸುರೇಶ್ ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಸಮಾಧಾನ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಡ್ಡ ಮತದಾನ ವಿಚಾರಕ್ಕೆ ಧರ್ಮಸ್ಥಳವನ್ನ ಎಳೆಯೋದು ಬೇಡ ಅಂತ ಹೇಳಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಗಂಭೀರ ಆಗಿದೆ. ಆಣೆ ಪ್ರಮಾಣದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟರಲ್ಲ, ಧರ್ಮಸ್ಥಳಕ್ಕೆ ಹೋಗೋಣ ಗುರುವಾರ ಶುಕ್ರವಾರ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಆ ರೀತಿಯಾದಂತಹ ಮಾತುಕತೆಗೆ ಈಗ ಅಧ್ಯಕ್ಷರು ಮನನೊಂದು ಮಾತಾಡಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅವರಿಗೆ ಫೋನ್ ಮಾಡಿದ್ದೀನಿ, ನಾನು ಮಾತಾಡಿದ್ದೇನೆ. ಧರ್ಮಸ್ಥಳ ಪವಿತ್ರ ಶ್ರದ್ಧಾ ಕೇಂದ್ರ ಆಗಿದೆ. ನಾವು ಅಡ್ಡ ಮತದಾನದ ಬಗ್ಗೆ ಸಮಿತಿ ರಚನೆ ಮಾಡಿದ್ದೇವೆ. ವಿಜೇಂದ್ರ ಅವರ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ, ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರು ಏನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನು ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಸೊ ಅದಕ್ಕೆ ಅದರ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ. ಅವರು ನೀವು ಹಿರಿಯರಾಗಿ ಸಲಹೆ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದು ವಿಷಯ ಈಗ ಚರ್ಚೆಗಿಲ್ಲ. ಈಗ ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಭಾಳ ಗಂಭೀರವಾಗಿದೆ. ಇದರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿಜಕ್ಕೂ ನನಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಈ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ. ಇದ್ಯಾಕೋ ಸರಿಯಾದ ತೀರ್ಮಾನ ಅಂದನಿಸ್ತಾ ಇಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರದ್ದೇ ಆದಂಥ ಪಾವಿತ್ರ್ಯತೆಯನ್ನು ಹೊಂದಿದೆ. ನಾನು ವಿಧಾನಸಭೆಯಲ್ಲಿ ಹೇಳಿದಂತೆ ನನ್ನ ಜೀವನದಲ್ಲಿ ನನ್ನ ತಾಯಿಯ ನಂತರ ನನಗಿರುವ ನಿಜವಾದ ಬಂಧು ಅಂದರೆ ಮಂಜುನಾಥ ಸ್ವಾಮಿ. ರಾಜಕಾರಣದಲ್ಲಿ ನಡೆದು ಬಿಟ್ಟಿರುವಂಥ ಕೀಳು ಮಟ್ಟದ ಅಡ್ಡ ಮತದಾನದ ಅಪಪ್ರಚಾರಕ್ಕೆ ಧರ್ಮಸ್ಥಳವನ್ನು ಎಳೆಯುವಂಥದ್ದು ದಯವಿಟ್ಟು ಬೇಡ. ಈ ಅಪಚಾರ ಮಾಡಿರುವಂಥವರು ಹೆತ್ತ ತಾಯಿಗೆ ದ್ರೋಹ ಮಾಡಿದಷ್ಟೇ ಪಾಪ ಮಾಡಿದ್ದಾರೆ. ದಯವಿಟ್ಟು ಸ್ವಾಮಿ ಮಂಜುನಾಥನ ಶ್ರೇಷ್ಠತೆಯನ್ನು ಈ ರೀತಿ ಓರೆ ಹಚ್ಚುವಂಥದ್ದು ಯಾವುದೇ ಕಾರಣಕ್ಕೂ ಬೇಡ. ಅಡ್ಡ ಮತದಾನದ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಒಂದ್ ಕಡೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು ಆಣೆ ಪ್ರಮಾಣ ಮಾಡಿಸ್ತೀವಿ, ಅಟ್ಲೀಸ್ಟ್ ಸತ್ಯಾಸತ್ಯತೆ ಗೊತ್ತಾಗತ್ತೆ ಅಂತ ಹೇಳಿ. ಆದ್ರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡೋದು ಬೇಡ ಅಂತ ಬಿಜೆಪಿಯಲ್ಲೇ ಅಸಮಾಧಾನ ಕೂಡ ವ್ಯಕ್ತ ಆಗ್ತದೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ ಮೇಲೆ ಇದೀಗ ಆಣೆ ಪ್ರಮಾಣ ಧರ್ಮಸ್ಥಳ ಮಾಡೋದನ್ನ ನಿಲ್ಲಿಸಲಾಗಿದೆಯಾ? ಅಂದ್ರೆ ಈಗಾಗಲೇ ಅವ್ರು ಕನ್ಫರ್ಮ್ ಮಾಡಿದಾರಾ ಇಲ್ಲ ಅಂತ ಹೇಳಿ? ನವಿತಾ, ಒಂದು ಏನು ಪ್ರಹ್ಲಾದ್ ಜೋಶಿ ಅವರ ಸಲಹೆ ನಂತರ ಆ ಒಂದು ಪ್ರಕ್ರಿಯೆಗೆ ಬ್ರೇಕ್ ಬೀಳುವಂತ ಸಾಧ್ಯತೆಗಳಿದಾವೆ. ಇನ್ನು ಅಧಿಕೃತವಾಗಿ ಅವರು ಏನು ವಿಜಯೇಂದ್ರ ಅವರು ಘೋಷಣೆ ಮಾಡಬೇಕಾಗಿದೆ. ಈಗ ಸದ್ಯಕ್ಕೆ ಏನಂದ್ರೆ ಈಗ ಆಲ್ರೆಡಿ ಈ ವಿಚಾರವಾಗಿ ವಿಜಯೇಂದ್ರ ಅವ್ರ ಜೊತೆ ನಾನು ಮಾತಾಡಿದ್ದೇನೆ. ಮತ್ತು ಏನು ಧರ್ಮಸ್ಥಳ ಏನಂದ್ರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿದೆ. ಅಂತಹ ಕಡೆ ಈ ರೀತಿಯ ಒಂದು ಏನು ಅಡ್ಡ ಮತದಾನದ ವಿಚಾರದಲ್ಲಿ ಆಣೆ ಪ್ರಮಾಣ ಮಾಡಿಸೋದು ಸರಿಯಲ್ಲ. ಅದನ್ನ ಆ ಒಂದು ಧರ್ಮಸ್ಥಳ ಕ್ಷೇತ್ರವನ್ನ ಈ ವಿಚಾರಕ್ಕೆ ಎಳೆತರೋದು ಸರಿಯಲ್ಲ. ಮತ್ತು ಈ ನಿಟ್ಟಿನಲ್ಲಿ ಅಂತಹ ಒಂದು ದೊಡ್ಡ ಕೇಂದ್ರದ ಬಗ್ಗೆ ನಾವು
ಈ ರೀತಿಯ ಒಂದು ಲಘುವಾಗಿ ಅಥವಾ ಈ ವಿಚಾರದಲ್ಲಿ ಹೇಳ್ತಾ ಇರೋದ್ರಿಂದಾಗಿ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿನೇ ಅವರು ಏನಂದ್ರೆ ಮನವರಿಕೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಈಗ ಈ ನಿಮ್ಮ ಸಲಹೆಯನ್ನ ನಾನು ಸ್ವೀಕಾರ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ವಿಜೇಂದ್ರ ಅವರು ಹೇಳಿರೋದಾಗಿ ಜೋಶಿ ಅವರು ಹೇಳಿದ್ದಾರೆ. ಹೀಗಾಗಿ ಏನು ಈ ನಿಟ್ಟಿನಲ್ಲಿ ಏನಂದ್ರೆ ಈಗ ಅಲ್ಲೇ ಸತ್ಯಶೋಧನಾ ಸಮಿತಿನ ರಚನೆ ಮಾಡಿದ್ದೇವೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರೆಲ್ಲರನ್ನೂ ಸಹ ಪತ್ತೆ ಹಚ್ಚಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಈ ಒಂದು ಏನು ಆಣೆ ಪ್ರಮಾಣ ಧರ್ಮಸ್ಥಳದಲ್ಲಿ ಮಾಡ್ಬೇಕನ್ನೋ ಒಂದು ವಿಚಾರವನ್ನ ಈಗ ಸದ್ಯಕ್ಕೆ ಕೈ ಬಿಡುವಂತ ಸೂಚನೆ ಹೇಳಿದ್ದೇನೆ, ಸಲಹೆ ಕೊಟ್ಟಿದ್ದೀನಿ. ಅದನ್ನ ಅವ್ರು ಪಾಲನೆ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ವಿಜಯೇಂದ್ರ ಅವರು ಈ ನಿಟ್ಟಿನಲ್ಲಿ ಏನಾದ್ರೂ ಅಧಿಕೃತವಾಗಿ ಹೇಳಿಕೆ ಕೊಟ್ಟ ನಂತರ ಆ ಒಂದು ಪ್ರಕ್ರಿಯೆಗೆ ಒಂದು ಪೂರ್ಣ ವಿರಾಮ ಬೀಳ್ಬೋದು. ನವಿತಾ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.